ಅಥಃ ಇಮಂ ಆತ್ಮಾನಂ ಅಣೋರಣೀಯಾಂಸಂ ಪರತಃ ಪರಂ ವಿಶ್ವಂ ಹರಿಮುಪಾಸೀತ ಅಂತ ಇದು ಮಹೋಪನಿಷತ್ತಿನ ಮಾತು. ಆಚಾರ್ಯರು ಇದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರದಲ್ಲಿ ಉದ್ಧರಿಸಿದ್ದಾರೆ. ಅದಕ್ಕೆ ಈಗ ಅರ್ಥವನ್ನು ನಾವು ಒಂದು ಬಾರಿ ಗಮನಿಸಬೇಕು. ಇಮಂ ಆತ್ಮಾನಂ, ಇಮಂ ಅಂದರೆ ಈ ಅಂತ ಅರ್ಥ. ಆತ್ಮಾನಂ ಅಂತಂದರೆ ಎಲ್ಲವನ್ನು ಸ್ವೀಕಾರ ಮಾಡುವಂಥವನು. ಆದತ್ತೆ ಇತಿ ಆತ್ಮ, ಹೆಚ್ಚಾಪ್ನೋತಿ ಯದಾದತ್ತೆ ಅಂತ ಈಗ ಬಂದಿರೋದ್ರಿಂದ ಎಲ್ಲವನ್ನು ಸ್ವೀಕರಿಸುವಂಥ ಅರ್ಥ ಹೇಳಿದ್ದಾರೆ. ಸ್ವೀಕರಿಸುವಂತಹ ಅಣೋಹೋ ಅಣೀಯಾಂಸಂ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ಪರತಃ ಪರಂ ಸರ್ವೋತ್ತಮನಾದಂಥ, ವಿಶ್ವಂ ಪೂರ್ಣನಾದಂಥ ಹರಿಂ ವಿಷ್ಣುವನ್ನು ಹೀಗೆ ಹೀಗೆ ಉಪಾಸಿಸಬೇಕು. ಸರ್ವಕರ್ಮ ಸ್ವತಂತ್ರನಾಗಿ ಎಲ್ಲ ಕ್ರಿಯೆಗಳನ್ನು ಮಾಡಬಲ್ಲಂಥವನು, ಮತ್ತು ಸರ್ವನಾಮ ಎಲ್ಲ ನಾಮಗಳನ್ನು ಧರಿಸಿದವನು, ಸರ್ವಲಿಂಗ ವಜ್ರಾಯುಧ ಧಾರಣ ಅನ್ನೋದು ಇಂದ್ರನ ಲಿಂಗ, ಮತ್ತು ಪಾಚಕತ್ವ ಅನ್ನೋದು ಅಗ್ನಿಯ ಲಿಂಗ ಅಂತೇನಿದೆಯಲ್ಲ ಅಂಥ ಎಲ್ಲ ಲಿಂಗಗಳನ್ನು ಕೂಡ ತಾನೇ ಧರಿಸಿದವನು. ಅವನು ಈ ಎಲ್ಲ ಲಿಂಗಗಳನ್ನು ಉಳ್ಳವನಾದ್ದರಿಂದ ಅವನನ್ನೇ ಈ ಎಲ್ಲ ಲಿಂಗ ಉಳ್ಳವನು, ಆದ್ದರಿಂದ ಆಯಾ ಶಬ್ದವಾಚ್ಯ ಅಂತ ಕೂಡ ನಾವು ಉಪಾಸಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತು ಸರ್ವಲಿಂಗ ಮತ್ತು ಸರ್ವಗುಣ, ಜ್ಞಾನಾನಂದಾದಿ ಗುಣಪೂರ್ಣನಾದವನು ಅವನೇ ಆಗಿದ್ದಾನೆ. ಸರ್ವಕಾಮ, ಪೂರ್ಣಕಾಮನಾಗಿದ್ದಾನೆ. ಸರ್ವರೂಪಂ, ಎಲ್ಲ ರೂಪವೂ ಕೂಡ ಸರ್ವಂ ರೂಪಂ ಪ್ರತಿಮಾ, ಈ ಜಗತ್ತಿನಲ್ಲಿರುವಂಥ ಅಗ್ನಿ ಇಂದ್ರ ಮೊದಲಾದದ್ದು ಎಲ್ಲವೂ ಕೂಡ ಅವನಿಗೊಂದು ಪ್ರತಿಮಾ ಇದ್ದಂತೆ. ಸರ್ವಂ ರೂಪಂ ಪ್ರತಿಮಾ ಅಂತ ಹೀಗರ್ಥ ಸರ್ವರೂಪ. ಮುಂದೆ ಸಯ ಏತಂ, ಈ ಹಿಂದೆ ಶ್ರುತಿಯಲ್ಲಿ ಹೇಳಿದಂತೆ ಆ ವಿಷ್ಣುವನ್ನು ಧ್ಯಾನಿಸಿದರೆ ಅದಕ್ಕೇನು ಅರ್ಥ ಅಂತಲೂ ಈಗ ಹೇಳ್ತಾರೆ. ಅರ್ಹನಾದಂಥ ಯಾವ ವ್ಯಕ್ತಿ, ಅಂಥ ಉಪಾಸನೆ ಮಾಡಲಿಕ್ಕೆ ಯೋಗ್ಯನಾದಂಥ ಯಾವ ವ್ಯಕ್ತಿ ಇದ್ದಾನಲ್ಲ ಅವನು ವಿಶ್ವಂ ಆತ್ಮಾನಂ ಏತಂ ಹರಿಂ, ವಿಶ್ವಂ ಅಂದರೆ ಸಮಸ್ತ ಗುಣಪೂರ್ಣವುಳ್ಳವನು, ಆತ್ಮ ಅಂದರೂ ಗುಣಪೂರ್ಣನಾದನು ಅಂತಲೇ ಅರ್ಥ. ಹಾಗೊಂದು ವೇಳೆ ಅದಕ್ಕೆ ಪ್ರತ್ಯೇಕ ಅರ್ಥ ಹೇಳಬೇಕು ಅಂತಿದ್ರೆ, ವಿಶ್ವ ಅಂದರೆ ಈ ಶರೀರದಲ್ಲಿ ಪ್ರವಿಷ್ಟನಾದಂಥ, ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದೀರ್ಯತೆ, ನಮ್ಮೆಲ್ಲರನ್ನೂ ಕೂಡ ವಿಶ್ವ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಶರೀರದಲ್ಲಿ ಪ್ರವಿಷ್ಟರಾದ್ದರಿಂದ. ಜೀವಸ್ಯ ತದಧೀನತ್ವಾತ್ ವಿಶ್ವ ವಿಷ್ಣು ಉದೀರ್ಯತೆ, ಶರೀರದಲ್ಲಿ ಪ್ರವಿಷ್ಟರಾದಂಥ ನಾವು ಎಲ್ಲ ಜೀವರು ವಿಶ್ವರು, ನಾವೆಲ್ಲರೂ ಭಗವಂತನ ಅಧೀನರಾದ್ದರಿಂದ ಆ ಭಗವಂತನನ್ನು ವಿಶ್ವ ಅಂತ ಹೇಳ್ತಾರೆ ಅಂತ ಕಂಡು ಬರ್ತದೆ. ಆತ್ಮ ಅಂದರೆ ಎಲ್ಲರಿಗೂ ಅಂತರ್ಯಾಮಿ ಆದವನು ಮತ್ತು ಗುಣಪೂರ್ಣನಾದವನು ಅಂತ ಹೀಗರ್ಥ. ಹರಿಂ ಅರಂ ಚೆನ್ನಾಗಿ, ಆರಾತ್ ಅರಂ, ಅರಂ ಅಂದರೆ ಅಲಂ ಅಂತ ಅರ್ಥ. ಸರಿಯಾಗಿ ಆರಾತ್ ಸಮೀಪದಲ್ಲಿ ಅಂದರೆ ಹೃದಯ ಕಮಲದಲ್ಲಿ, ಉಪಾಸ್ತೆ ಧ್ಯಾನಸ್ಥಾನ ತಸ್ಯ ಅವನಿಗೆ ಸರ್ವೇಷು ಲೋಕೇಶು, ನಿನ್ನೆದು ಸೂಕ್ಷ್ಮವಾಗಿ ಸ್ಥೂಲವಾಗಿ ಅರ್ಥ ಹೇಳಿದ್ದೆ ಅಷ್ಟೆ. ಈಗ ಆ ವ್ಯಾಖ್ಯಾನಗಳಲ್ಲಿರುವಂತೆ ಇದು ಅರ್ಥ. ಎಲ್ಲ ಲೋಕಗಳಲ್ಲಿಯೂ ಕೂಡ, ಸರ್ವೇಷು ಭೂತೇಶು ಎಲ್ಲ ಪ್ರಾಣಿಗಳಲ್ಲಿಯೂ, ಸರ್ವೇಷು ದೇವೇಶು ಎಲ್ಲ ದೇವತೆಗಳಲ್ಲಿಯೂ, ಸರ್ವೇಷು ವೇದೇಶು ಎಲ್ಲ ವೇದಗಳಲ್ಲಿಯೂ ಕೂಡ ಕಾಮ ಸಂಚಾರ, ಸ್ವೇಚ್ಛಾ ಪ್ರವೃತ್ತಿ ಬರ್ತದೆ. ಸ್ವೇಚ್ಛಾ ಪ್ರವೃತ್ತಿ ಅಂದರೆ ಅವನಿಗೆ ಅದು ಸ್ಥಳ ಆದರೆ ಸ್ಥಳಕ್ಕೆ ಬೇಕಾದಂತೆ ಹೋಗಬಲ್ಲ. ವೇದಗಳಿಗೆ ಹೋಗುವುದು ಅಂದರೆ ಅಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಅದರ ಅರ್ಥ. ಸ್ವೇಚ್ಛಾ ಪ್ರವೃತ್ತಿ ಬರ್ತದೆ. ಅಂಥವನು ಎಲ್ಲ ಲೋಕಗಳಲ್ಲೂ ಸಂಚಾರ ಮಾಡಬಹುದು, ಸರ್ವಜ್ಞನಾಗ್ತಾನೆ ಅಂತ ಅದರ ಅಭಿಪ್ರಾಯ ಎಲ್ಲ ತತ್ವ ಪ್ರದೀಪ ಗ್ರಂಥದಲ್ಲಿ ಬಂದಿದೆ. ಅದನ್ನು ಅಲ್ಲಿ ತಗೊಂಡಿದ್ದಾರೆ. ಕಾಮಚಾರೋ ಭವತಿ ಇತಿ ತತ್ತನ್ನಾಮ ಲಿಂಗಾದಿನ ತಸ್ಯೈವ ದೃಷ್ಟ್ಯುಪದೇಶಾತ್, ಅವನನ್ನೇ ಉಪಾಸಿಸಬೇಕು ಎಂಬುದಾಗಿ, ದೃಷ್ಟಿ ಅಂದರೆ ಉಪಾಸಿಸಬೇಕು ಅಂತ ಆ ಶಾಸ್ತ್ರಗಳಲ್ಲಿ ಅದನ್ನು ಉಪದೇಶ ಮಾಡಿದ್ದಾರೆ. ತಸ್ಯೈವ ದೃಷ್ಟಿ ಉಪದೇಶಾತ್, ಇದು ತತ್ವಪ್ರದೀಪದಲ್ಲಿ ಬಂದಿರುವಂಥ ವಿಚಾರ. ಮುಂದೆ ಈ ಅವನನ್ನು ಆತ್ಮಶಬ್ದದಿಂದ ಹೇಗೆ ಉಪಾಸಿಸಬೇಕು ಅಂತ ಅನ್ನೋದನ್ನು ಮುಂದಿನ ಮಾತಿನಲ್ಲಿ ಹೇಳಿದ್ದಾರೆ. ನಾವೀಗಾಗಲೇ ಮೂರ್ಧೈವ ಸುತೇಜಾಹ ಇತ್ಯಾದಿ ವೇದವಾಕ್ಯಗಳನ್ನು ಈ ಅಣುಭಾಷ್ಯ ತತ್ವಮಂಜರಿಯಲ್ಲಿ ಹೇಗೆ ನೋಡಿದ್ವಲ್ಲ, ಅವೆಲ್ಲ ಇಲ್ಲಿ ಕೆಲವು ಈ ಸೂತ್ರದ ಭಾಷ್ಯದಲ್ಲಿವೆ.
ಅನಾತ್ತತ್ವಾದ್ ಅನಾತ್ಮಾನಃ ಊನತ್ವಾದ್ ಗುಣರಾಶಿತಃ ಆಬ್ರಹ್ಮಾಣಃ ಪರೇ ಸರ್ವೇ ಬ್ರಹ್ಮಾತ್ಮ ವಿಷ್ಣುರೇವ ಹಿ. ಇತರ ಎಲ್ಲ ದೇವತೆಗಳನ್ನು ಕೂಡ ಅವರೆಲ್ಲರೂ ಕೂಡ ಅನಾತ್ತರು, ಅಂದರೆ ಸ್ವೀಕೃತರಲ್ಲ. ಆತ್ತ ಅಂದರೆ ಸ್ವೀಕೃತ, ಅನಾತ್ತ ಅಂದರೆ ಸ್ವೀಕೃತರಲ್ಲ. ಹೇಗೆ ಸ್ವೀಕೃತರಲ್ಲ? ಚತುರ್ಮುಖ ಲಕ್ಷ್ಮೀ, ಚತುರ್ಮುಖ ಮೊದಲಾದ ಎಲ್ಲ ದೇವತೆಗಳು ಕೂಡ ದೇವತೆಗಳು ನಮ್ಮ ಸಾಧನೆಗೆ ಪೂರಕರು ಅಂತ ಸ್ವೀಕೃತವೇ ಹೊರತು ಅವರು ಸರ್ವಜ್ಞರು ಎಂಬುದಾಗಿ ಸ್ವೀಕೃತರಲ್ಲ, ಜ್ಞಾನಿಗಳಿಂದ ಸ್ವೀಕೃತರಲ್ಲ. ಮತ್ತೆ ಗುಣರಾಶಿತಃ ಊನತ್ವಾತ್, ಎಲ್ಲ ಗುಣಗಳಿಂದಲೂ ಕೂಡ ಅವರು ಊನರಾಗಿದ್ದಾರೆ. ಆ ಬ್ರಹ್ಮಾಣ, ಇದು ಚತುರ್ಮುಖ ಬ್ರಹ್ಮನಿಂದ ತೊಡಗಿ ಪ್ರತಿಯೊಂದು ಕೂಡ ಹೀಗೇನೆ. ಪರೇ ಸರ್ವೇ ಬ್ರಹ್ಮಾತ್ಮ ವಿಷ್ಣುರೇವ ಹಿ, ವಿಷ್ಣು ಒಬ್ಬನೇ ಬ್ರಹ್ಮ ಆತ್ಮ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಇತ್ಯಾದಿನ ಕೋನ ಆತ್ಮ ಕಿಂ ಬ್ರಹ್ಮ, ಇದನ್ನ ಈಗಾಗಲೇ ನಾವು ನೋಡಿದ್ದೀವಿ ಛಾಂದೋಗ್ಯದಲ್ಲಿ. ಇತಿ ಆರಂಭಾಚ್ಚ, ಹೀಗೆ ಆರಂಭ ಕಂಡಿದೆ ಅಂತ ಬಂದಿದೆ. ಅಲ್ಲಿ ಈ ಆರಂಭ ಅಂತನ್ನುವುದನ್ನೇ ತತ್ವಮಂಜರಿಯಲ್ಲಿ ಇತಿ ಉಪಕ್ರಮೇಣ ಅಂತ ಒಂದು ಶಬ್ದದಿಂದ ನಾವು ನೋಡಿದ್ದೇವೆ. ಹೀಗೆ ಉಪಕ್ರಮ ಮಾಡಿ ಬ್ರಹ್ಮ ಶಬ್ದವನ್ನು ಪ್ರಯೋಗ ಮಾಡಿರುವುದರಿಂದ ಅಂತ ಅಲ್ಲಿದೆ. ಅದನ್ನು ಇಲ್ಲಿ ಆರಂಭ ಅನ್ನೋ ಶಬ್ದದಿಂದ ಆಚಾರ್ಯ ಹೇಳಿದ್ದನ್ನು ಅವರು ಉಪಕ್ರಮ ಅಂತ ರಾಘವೇಂದ್ರ ಸ್ವಾಮಿ ತಗೊಂಡಿದ್ದಾರೆ. ಅನ್ಯೇಷಾಂ ಅಸಂಭವಾತ್, ಬೇರೆಯವರಿಗೆ ಈ ಗುಣಗಳು ಬರೋದಿಲ್ಲ ಆದ್ರಿಂದ ವಿಷ್ಣುರೇವ ವೈಶ್ವಾನರಃ, ವಿಷ್ಣುವೇ ವೈಶ್ವಾನರಾಗಿದ್ದಾನೆ. ಮತ್ತೆ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅಂತ ಇದು ಪುರುಷ ಸೂಕ್ತ. ಇದು ಪುರುಷ ಸೂಕ್ತ. ಭಗವಂತನ ಮನಸ್ಸಿನಿಂದ ಚಂದ್ರ ಹುಟ್ಟಿದ್ದಾನೆ. ಮತ್ತೆ ಚಕ್ಷೋಹೋ ಸೂರ್ಯೋ ಅಜಾಯತ, ಅವನ ಭಗವಂತನ ಕಣ್ಣಿನಿಂದ ಸೂರ್ಯ ಹುಟ್ಟಿದ್ದಾನೆ, ಹೀಗೆ ಬಂದಿದೆ. ಇತ್ಯಾದಿನ ಯಹ ಪುರುಷಾಖ್ಯ ವಿಷ್ಣು ಅಭೀತಃ ತದ್ವಿಧಮೇವ ಅತ್ರ, ಅಂಥ ಪುರುಷನನ್ನೇ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಪುರುಷ ವಿಧಂ ಅಂತೇನು ಸೂತ್ರದಲ್ಲಿದಲ್ಲ, ಹಿಂದಿನ ಸೂತ್ರದಲ್ಲಿ, ಈಗ 26ನೇ ಸೂತ್ರದಲ್ಲಿ ಆ ಪುರುಷ ವಿಧಂ ಅಂತನ್ನೋದನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಈ ಥರ.